ಆತ್ಮೀಯ ವಿದ್ಯಾರ್ಥಿಗಳೇ, ಮೂರನೇ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಿಮಗೆಲ್ಲ ತಿಳಿದಿರುವಂತೆ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿವಮೊಗ್ಗ ಇವರ ಆಶ್ರಯದಲ್ಲಿ ನಡೀತಾ ಇರುವಂಥ KCET ನೀಟ್ ತರಬೇತಿ ಕಾರ್ಯಕ್ರಮ ಲೀವ್ ದ ಸ್ಮಾರ್ಟ್ ವೇ ಟು ಸಕ್ಸಸ್ ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ವಾಸುದೇವ KH, ಇನ್ಚಾರ್ಜ್ ಪ್ರಿನ್ಸಿಪಲ್, ಗೌರ್ಮೆಂಟ್ PU ಕಾಲೇಜ್ ರಿಪ್ಪನ್ಪೇಟೆ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ ನಾನು ಪ್ರದೀಪ್, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್, ಗೌರ್ಮೆಂಟ್ PU ಕಾಲೇಜ್ ಸಿರುವಂತೆ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹಾಗೂ ನಾಗೇಶ್, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್, ಗೌರ್ಮೆಂಟ್ PU ಕಾಲೇಜ್ TK ರೋಡ್, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ ಜೊತೆಯಾಗಿ ದಿನಾಂಕ 13/12/2024 ನಡೆದ ಮೂರನೇ ಪ್ರಾಕ್ಟೀಸ್ ಟೆಸ್ಟ್ನ ಗಣಿತಶಾಸ್ತ್ರದ ವಿಷಯದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಕ್ವಶನ್ ನಂಬರ್ 47 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ: ಇಂಟಿಗ್ರೇಷನ್ ಫ್ರಮ್ 1 to 3 1/x dx is equal to 4 ಆಪ್ಷನ್ಸ್. ಆಪ್ಷನ್ ಎ 1/3, ಆಪ್ಷನ್ ಬಿ log 3, ಆಪ್ಷನ್ ಸಿ log 1/3, ಆಪ್ಷನ್ ಡಿ 3. ತುಂಬ ಸುಲಭವಾದ ಪ್ರಶ್ನೆ. ಇಂಟಿಗ್ರೇಷನ್ ಫ್ರಮ್ 1 to 3 1/x dx ಮೊದಲು ಇಂಟಿಗ್ರೇಷನ್ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ 1/x dx is log x. upper limit value is 3, lower limit value is 1, so that becomes log 3 minus log 1. ನಿಮಗೆಲ್ಲ ತಿಳಿದಿರುವಂತೆ ಡೆಫಿನೆಟ್ ಇಂಟಿಗ್ರಲ್ಸ್ ಫೈಂಡ್ ಔಟ್ ಮಾಡುವಾಗ ನಾವು ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಮೈನಸ್ ಲೋವರ್ ಲಿಮಿಟ್ ವ್ಯಾಲ್ಯೂ ಅಂತ ಮಾಡ್ತೀವಿ. log 3 minus log 1 is nothing but log 3. You can write log 3/1 or log 1 is 0, so the option is B is the correct option for this question. ಮುಂದಿನ ಪ್ರಶ್ನೆ ಸಂಖ್ಯೆ 48 ಹೀಗಿದೆ ನೋಡಿ. ಇಂಟಿಗ್ರೇಷನ್ ಫ್ರಮ್ 0 to 4050 root x divided by root x plus square root of 4050 minus x dx is equal to 4 ಆಪ್ಷನ್ಸ್. ಆಪ್ಷನ್ ಎ 4050, ಆಪ್ಷನ್ ಬಿ 2025, ಆಪ್ಷನ್ ಸಿ 8100, ಆಪ್ಷನ್ ಡಿ 1025. ಇದು ಕೂಡ ತುಂಬ ಸುಲಭವಾದ ಪ್ರಶ್ನೆ. ನಾವೀಗ ಕೊಟ್ಟಿರುವಂಥ ಇಂಟಿಗ್ರಲ್ ಅನ್ನ ಐ ಅಂತ ಇಟ್ಕೊಳ್ಳೋಣ. ಲೆಟ್ ಐ is equal to integration from 0 to 4050 root x divided by root x plus square root of 4050 minus x dx. Let it be equation number 1. ಈಗ ಅಲ್ಲಿ ಪ್ರಾಪರ್ಟಿಯನ್ನು ಅಪ್ಲೈ ಮಾಡೋಣ. ಪ್ರಾಪರ್ಟಿ ನಿಮಗೆ ಗೊತ್ತಿದೆ. ಇಂಟಿಗ್ರೇಷನ್ ಫ್ರಮ್ 0 to a f of x dx can be written as integration from 0 to a f of a minus x dx. So it can be written as, ಅಲ್ಲಿ ನೋಡಿ x ಇರೋ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಅಂತ a ಮೈನಸ್ ಎಕ್ಸ್ ಅನ್ನು ಪುಟ್ ಅಪ್ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ 4050 ಮೈನಸ್ ಎಕ್ಸ್ ಆಗುತ್ತೆ x ಇರೋ ಪ್ಲೇಸಲ್ಲಿ. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ನಾವು ಇಕ್ವೇಷನ್ ನಂಬರ್ 1 plus 2 gives 2i, i plus i. ಅದು RHS ಅಲ್ಲಿ ಆ್ಯಡ್ ಮಾಡಿದಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4050 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಎರಡು ಕ್ಯಾನ್ಸಲ್ ಆದಾಗ ಇಂಟಿಗ್ರೇಷನ್ ಫ್ರಮ್ 0 to 4050 dx ಉಳ್ಕೊಳ್ಳುತ್ತೆ. ಇಂಟಿಗ್ರೇಷನ್ ಆಫ್ dx is x. upper limit value is 4050, lower limit is 0. upper limit minus lower limit 4050 minus 0 is equal to 4050. 2i is equal to 4050 ಅಂತ ಬಂತು. ಸೊ i is equal to 4050 by 2, 2025 is the correct answer. Option B is the correct answer. 2025 ಅಲ್ಲಿ ನೀವು CET ಬರೆಯೋದು. ನೆಕ್ಸ್ಟ್ ಕ್ವಶನ್ ನಂಬರ್ 49. ಇದು ಕೂಡ ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲಿದೆ. ಇಂಟಿಗ್ರೇಷನ್ ಫ್ರಮ್ ಮೈನಸ್ π/4 to ಪ್ಲಸ್ π/4 ಸೈನ್ ಪವರ್ 103x ಕಾಸ್ ಪವರ್ 101x dx is equal to 4 ಆಪ್ಷನ್ಸು. ಆಪ್ಷನ್ ಎ π/4 ಪವರ್ 103, ಆಪ್ಷನ್ ಬಿ π/4 ಪವರ್ 101, ಆಪ್ಷನ್ ಸಿ 2, ಆಪ್ಷನ್ ಡಿ 0. ಇಲ್ಲೂ ನಾವು ಪ್ರಾಪರ್ಟಿಯನ್ನು ಯೂಸ್ ಮಾಡ್ತಿದ್ವಿ. ಇಲ್ಲಿ ಪ್ರಾಪರ್ಟಿ ಏನು ಅಂತಂದರೆ put x equal to minus x. ಅಂದರೆ if f of minus x equal to minus f of x, then the function will be odd function. If f of minus x equal to plus f of x, then the function will be even function. ಕೊಟ್ಟಿರೋ ಫಂಕ್ಷನ್ ಆಡ್ ಫಂಕ್ಷನ್ ಅಥವಾ ಈವನ್ ಫಂಕ್ಷನ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ನಾವು ಎಕ್ಸ್ ಪ್ಲೇಸಲ್ಲಿ ಮೈನಸ್ ಎಕ್ಸನ್ನು ರಿಪ್ಲೇಸ್ ಮಾಡಬೇಕು. ಆಗ ನೋಡಿ ಸೈನ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂತಂದರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಆ ಮೈನಸ್ ಸೈನ್ ಎಕ್ಸ್ ಅನ್ನ 103 ಟೈಮ್ಸ್ ಅಂದರೆ ಆಡ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಆನ್ಸರ್ ಬರುತ್ತೆ. ಸೊ ದ
function becomes f of minus x equal to minus f of x. The given function is odd function. ನಮಗೆಲ್ಲ ಗೊತ್ತಿದೆ ಪ್ರಾಪರ್ಟಿಯಲ್ಲಿ ಆಡ್ ಫಂಕ್ಷನ್ ಆದರೆ ಮೈನಸ್ a to a integration from minus a to a f of x dx is equal to 0 ಆಗುತ್ತೆ ಅಂತ. So the option D is the correct answer. 0 is the correct answer. ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 50. ಇಂಟಿಗ್ರೇಷನ್ ಫ್ರಮ್ 0 to pi sin square x by 2 minus cos square x by 2 dx is equal to ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ -1, ಆಪ್ಷನ್ ಡಿ -2. ಇದು ಕೂಡ ತುಂಬ ಸುಲಭವಾದ ಪ್ರಶ್ನೆ. ನಾವಿಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ ಮೈನಸ್ ಅನ್ನ ಕಾಮನ್ ತೆಗೆಯೋಣ. ಆಗ sin square x by 2 minus cos square x by 2 ಇರೋದು ಏನಾಗುತ್ತೆ ಅಂತಂದ್ರೆ cos square x by 2 minus sin square x by 2 ಆಗುತ್ತೆ. ಇಟ್ ಇಸ್ ವೆಲ್ ನೋನ್ ಫಾರ್ಮುಲಾ. cos square x by 2 minus sin square x by 2 is cos x. So the integration of cos x is minus sin x. Minus sin x ಬಂದಿದೆ, upper limit is pi, lower limit is 0. So sin pi minus sin 0, sin pi value ಕೂಡ 0 ಆಗುತ್ತೆ. 0 minus 0, 0 is the correct answer. Option A is the correct option, correct answer for this question. Next question. The area of the region bounded by the ellipse x square by 16 plus y square by 9 is equal to 1 is ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ 4 ಆಪ್ಷನ್. ಆಪ್ಷನ್ ಎ 16 pi square units, ಆಪ್ಷನ್ ಬಿ 9 pi square units, ಆಪ್ಷನ್ ಸಿ 6 pi square units, ಆಪ್ಷನ್ ಡಿ 12 pi square units. ಇದು ತುಂಬ ಸುಲಭವಾದ ಪ್ರಶ್ನೆ. ಇದು ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಚಾಪ್ಟ್ರಿಂದು. ಬಟ್ ಇಲ್ಲಿ ತುಂಬ ಸುಲಭವಾಗಿ ಶಾರ್ಟ್ಕಟ್ಟಲ್ಲಿ ಮಾಡ್ಬೋದು ನೋಡಿ. ಒಂದು ನೆನ್ಪಿಟ್ಕೋಬೇಕು ನಾವು ಒಂದು ಕಾನ್ಸೆಪ್ಟನ್ನು ಇಲ್ಲಿ. ಏರಿಯಾ ಆಫ್ ಎನ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಕ್ವಲ್ ಟು 1 ಅಂತ ಇದೆಯಲ್ಲ, ಅದಕ್ಕೆ ಆನ್ಸರ್ ಪೈ ಎ ಬಿ ಬರುತ್ತೆ ಅನ್ನೋದು ನೆನಪಲ್ಲಿ ಇಟ್ಕೋಬೇಕು. ಅಷ್ಟು ಗೊತ್ತಾದರೆ ಕೊಟ್ಟಿರೋ ಕ್ವಶನ್ ನೋಡಿ, ಎಕ್ಸ್ ಸ್ಕ್ವೇರ್ ಬೈ 16 ಇದೆ, ದಟ್ ಮೀನ್ಸ್ ಎ ಸ್ಕ್ವೇರ್ ಇಕ್ವಲ್ ಟು 16 implies a value is 4, b square equal to 9 implies b is equal to 3. Put the values of a and b in pi ab. Pi ab ಅಲ್ಲಿ a ಮತ್ತು b ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಮತ್ತು 3, 4 is the 12 pi answer. Option D is the correct answer for this question. ಮುಂದಿನ ಪ್ರಶ್ನೆ. The area of the region bounded by the curve y equal to cos x, x equal to 0 and x equal to pi is ಅಂತ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್. 3 square unit, option B 1 square unit, option C 4 square unit, option D 2 square units. ನಾನು ಇಲ್ಲಿ ಡಯಾಗ್ರಾಮ್ ಹಾಕಿದ್ದೇನೆ ನೋಡಿ. ಇಲ್ಲಿ ಸರಿಯಾಗಿ cos x ಏನು ಕೇಳ್ತಾ ಇದ್ದಾರೆ ಅಂತಂದರೆ ಏರಿಯಾ ಬಿಟ್ವೀನ್ cos x and x equal to 0. x equal to 0 means y axis and x equal to pi. ನಾನು ಇಲ್ಲಿ ಗೆರೆ ಹಾಕಿದ್ದೇನೆ. ಏರಿಯಾ ಅಂಡರ್ ದ ಕರ್ವ್, ಈ ಏರಿಯಾ ಅಂಡರ್ ದ ಕರ್ವ್ ಎಕ್ಸ್ ಆಕ್ಸಿಸ್ಗೆ ಟಚ್ ಆಗಿರೋದ್ರಿಂದ we can write integration from a to b y dx. Let us replace the value of y equal to cos x ಅಂತ ಕೊಟ್ಟಿದ್ದಾರೆ. 0 to pi cos x dx. ಅದನ್ನು ಸ್ಪ್ಲಿಟ್ ಮಾಡೋಣ. ಎರಡು ಏರಿಯಾ ಇದೆ, 0 to pi by 2 ಒಂದು, pi by 2 to pi ಅಂತ ಇದೆ. ಸೊ 0 to pi by 2 cos x dx plus integration from pi by 2 to pi cos x dx. That becomes integration of cos x is sin x from 0 to pi by 2. Again it is sin x from pi by 2 to pi ಅಂತ. ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಮೈನಸ್ ಲೋವರ್ ಲಿಮಿಟ್ ವ್ಯಾಲ್ಯೂ ಹಾಕಿದರೆ sin pi by 2 ಮೈನಸ್ sin 0, ಈ ಕಡೆ sin pi ಮೈನಸ್ sin pi by 2 ಅಂತ. sin pi by 2 sin 90 ಡಿಗ್ರಿ 1 ಅಂತ ಗೊತ್ತಿದೆ ನಿಮಗೆ. 1 ಮೈನಸ್ 0 ಇಸ್ 1. 0 ಮೈನಸ್ 1 ಇಲ್ಲಿ ನಾವು ಮಾಡ್ಯುಲಸ್ ಆಫ್ 0 ಮೈನಸ್ 1 ತೊಗೊಂಡಿದ್ದೀವಿ ಬಿಕಾಸ್ ಏರಿಯಾ ಇಸ್ ಆಲ್ವೇಸ್ ಪಾಸಿಟಿವ್. 1 ಪ್ಲಸ್ 1 2. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ sin x ಅಥವಾ cos x ಈ ಗ್ರಾಫಲ್ಲಿ 0 to pi by 2 ನ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಡಯಾಗ್ರಾಮಲ್ಲಿ 0 to pi by 2 ಈ ಶೇಡೆಡ್ ಏರಿಯಾ ಯಾವಾಗಲೂ 1 ಸ್ಕ್ವೇರ್ ಯೂನಿಟ್ ಇರುತ್ತೆ. ಸೊ ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಬೇಗ ಆನ್ಸರ್ ಮಾಡ್ಬೋದು. 0 to pi by 2 ಕೊಟ್ಟರೆ 1 ಸ್ಕ್ವೇರ್ ಯೂನಿಟ್, 0 to pi ಕೊಟ್ಟರೆ 2 ಸ್ಕ್ವೇರ್ ಯೂನಿಟ್, 0 to 3 pi by 2 ಕೊಟ್ಟರೆ 3 ಸ್ಕ್ವೇರ್ ಯೂನಿಟ್, 0 to 2 pi ಕೊಟ್ಟರೆ ದಟ್ ವಿಲ್ ಬಿ 4 ಸ್ಕ್ವೇರ್ ಯೂನಿಟ್. ಡೈರೆಕ್ಟ್ ಆಗಿ ನೀವು ಆನ್ಸರನ್ನು ಬರಿಬೋದು. ನೆಕ್ಸ್ಟ್ ಕ್ವಶನ್. Question number 53. Area of the region bounded by the curve y equal to tan x, the x-axis, and the line x equal to pi by 3. Options A log 1 by 2, option B log 2, option C 0, option D minus log 2. ಇಲ್ಲಿ ನಾನು ಗ್ರಾಫ್ ಹಾಕಿದ್ದೇನೆ ನೋಡಿ. tan x ಗ್ರಾಫ್ ಗೊತ್ತಿದೆ ನಿಮಗೆ. tan 90 is infinity,
ಈ ಕಡೆ ಟ್ಯಾನ್ 0 ಇಸ್ 0. ಅವ್ರು ಕೇಳ್ತಿರೋದು ಏರಿಯಾ ಅಂಡರ್ ದಿಸ್ ಕರ್ವ್, ಏರಿಯಾ ಅಂಡರ್ ಟ್ಯಾನ್ ಎಕ್ಸ್. ಎಕ್ಸ್ ಇಕ್ವಲ್ ಟು ಪೈ ಬೈ 3 ಆನ್ಸರ್ ಇಲ್ಲಿ ಬರುತ್ತೆ. ಎಕ್ಸ್ ಆಕ್ಸಿಸ್ ಅಂದ್ರೆ ಇದು ದ ಏರಿಯಾ ಇಂಡಿಕೇಟ್ ಮಾಡಿದ್ದೇನೆ ನೋಡಿ, ಇಲ್ಲಿ ಈ ಏರಿಯಾ ಬೇಕಾಗಿದೆ ನಮಗೆ. ಇದನ್ನು ನಾವು ಹಿಂದಿನ ಕ್ವಶನ್ ರೀತಿಯೇ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ವೈ ಡಿ ಎಕ್ಸ್ ಅಂತ ತಗೋಬಹುದು. ವೈ ವ್ಯಾಲ್ಯೂ ಪುಟಪ್ ಮಾಡಿದ್ದೀನಿ ಟ್ಯಾನ್ ಎಕ್ಸ್, ಸೊ ದಟ್ ಬಿಕಮ್ಸ್ ಇಂಟಿಗ್ರೇಷನ್ ಫ್ರಮ್ 0 ಟು ಪೈ ಬೈ 3 ಟ್ಯಾನ್ ಎಕ್ಸ್ ಡಿ ಎಕ್ಸ್. ಟ್ಯಾನ್ ಎಕ್ಸ್ ಇಂಟಿಗ್ರೇಷನ್ ಲಾಗ್ ಆಫ್ ಮಾಡ್ ಆಫ್ ಸೆಕೆಂಟ್ ಎಕ್ಸ್ ಫ್ರಮ್ 0 ಟು ಪೈ ಬೈ 3. ಈಗ ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಮತ್ತು ಮೈನಸ್ ಲೋವರ್ ಲಿಮಿಟ್ ವ್ಯಾಲ್ಯೂ ಹಾಕೋಣ. ಸೆಕೆಂಡ್ ಪೈ ಬೈ 3 ಆಯಿತು. ಸೆಕೆಂಡ್ ಪೈ ಬೈ 3 is 2. So that becomes log 2 minus log 1. Log 2 minus log 1 is log 2. Option B is the correct answer for this question. Next question. Question number 54 ಇದೆ ನೋಡಿ. The area between the curve y square equal to 4ax x-axis and the ordinates x equal to 0 and x equal to a is ಅಂತ ಕೊಟ್ಟಿದ್ದಾರೆ. Options. Option A 4 by 3a square. Option B 8 by 3a square. Option C 2 by 3a square. Option D 5 by 3a square. ಇಲ್ಲಿ ಡಯಾಗ್ರಾಮ್ ಹಾಕಿದೆ ನೋಡಿ. y square equal to 4ax ಅನ್ನೋದು ಒಂದು ಪ್ಯಾರಾಬೋಲಾ. ಮೇಲ್ಗಡೆ ಮಾತ್ರ ಶೇಡಿಂಗ್ ಮಾಡಿದ್ದೀನಿ ಬಿಕಾಸ್ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. x equal to 0 is y and x equal to a ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದು x equal to a. ಈ ಏರಿಯಾ ಬೇಕು ನಮಗೆ. ಸೊ same required area is equal to integration from a to b y dx. Let us replace the value of y. Y square andre 4ax ಇದೆ. So y is equal to square root of 4ax. Square root of 4 is 2 root of a. Root of x means x to the power 1 by 2. ಅದನ್ನು ಇಂಟಿಗ್ರೇಟ್ ಮಾಡೋಣ. That becomes x to the power 3 by 2 divided by 3 by 2. ಈ 3 by 2 ರೆಸಿಪ್ರೋಕಲ್ ಏನಾಗುತ್ತೆ, 2 by 3 ಆಗುತ್ತೆ. That becomes 4 by 3 root a. ಇಲ್ಲಿ ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಮೈನಸ್ ಲೋವರ್ ಲಿಮಿಟ್ ವ್ಯಾಲ್ಯೂ ಹಾಕಿದರೆ a ಪವರ್ 3 by 2 ಮೈನಸ್ a 0 ಪವರ್ 3 by 2 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ 4 by 3a ಸ್ಕ್ವೇರ್ ಅಂತ ಬರುತ್ತೆ. ಆಪ್ಷನ್ ಎ 4 by 3a ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಇದು ವೆಕ್ಟರ್ ಚಾಪ್ಟರ್ ಇಂದು. ವೆಕ್ಟರ್ ಚಾಪ್ಟರ್ಗಳಲ್ಲಿ ಏನು ಅಂತಂದ್ರೆ ನಿಮಗೆ ಟೈಮ್ ಸೇವಿಂಗ್, ಇದು ತುಂಬಾ ಬೇಗ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 55. ಇನ್ ಟ್ರಯಾಂಗಲ್ ಎ ಬಿ ಸಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಆಪ್ಷನ್ ಎ vector AB plus vector BC plus vector CA is equal to 0 vector. Option B vector AB plus vector BC minus vector AC is equal to 0 vector. Option C vector AB plus vector BC minus vector CA is equal to 0 vector. And option D vector AB minus vector CB plus vector CA is equal to 0 vector. ನಾನು ಇಲ್ಲಿ ಡಯಾಗ್ರಾಮ್ ಹಾಕಿದ್ದೇನೆ ನೋಡಿ. ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಪ್ರಕಾರ ನಾವು ಏನು ಹೇಳ್ಬೋದು ಅಂದರೆ ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಇಸ್ ಈಕ್ವಲ್ ಟು ವೆಕ್ಟರ್ ಎ ಸಿ. ಇಲ್ಲಿ ಕ್ವಶನ್ ಕೇಳಿರೋದು ವಿಚ್ ಒನ್ ಇಸ್ ನಾಟ್ ಟ್ರೂ ಅಂತ. ಫಸ್ಟ್ ಒನ್ ನೋಡಿ, ಆಪ್ಷನ್ನು ಎ ಬಿ ಪ್ಲಸ್, ಇಲ್ಲಿ ಡಯಾಗ್ರಾಮ್ ನೋಡಿ, ಎ ಬಿ ಪ್ಲಸ್ ಬಿ ಸಿ ದಟ್ಸ್ ಈಕ್ವಲ್ ಟು ಎ ಸಿ. ಎ ಸಿಯನ್ನು ಈ ಕಡೆ ತಗೊಂಡಾಗ ಮೈನಸ್ ಎ ಸಿ ಆಗುತ್ತೆ. ಮೈನಸ್ ಎ ಸಿ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ಲಸ್ ಎ, ನೆಗೆಟಿವ್ ವೆಕ್ಟರ್ ಆಗುತ್ತೆ. ಆಪ್ಷನ್ ಬಿ ಕೂಡ ಅದೇ ಫಾರ್ಮು, ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಮೈನಸ್ ಎ ಸಿ ಮತ್ತೆ ನೆಗೆಟಿವ್ ಫಾರ್ಮಲ್ಲಿ ಇಟ್ಟಿದ್ದಾರೆ. ಆಪ್ಷನ್ ಡಿ ನೋಡಿ, ಪ್ಲಸ್ ಬಿ ಸಿ ವೆಕ್ಟರ್ ಇದೆ, ಅದನ್ನು ಮೈನಸ್ ಸಿ ಬಿ ನೆಗೆಟಿವ್ ವೆಕ್ಟರ್ ಮಾಡಿದರೆ. ಬಟ್ ಆಪ್ಷನ್ ಸಿ ಸಾಧ್ಯ ಇಲ್ಲ, ಯಾಕಂದರೆ ಪ್ಲಸ್ ಸಿ ಎ ಆಗಬೇಕು, ಅದು ಮೈನಸ್ ಸಿ ಆಗಿದೆ. ವಿಚ್ ಒನ್ ಇಸ್ ನಾಟ್ ಟ್ರೂ ಅಂತ ಕೇಳಿರೋದ್ರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 56. ದ ವೆಕ್ಟರ್ ವಿತ್ ಇನಿಷಿಯಲ್ ಪಾಯಿಂಟ್ ಪಿ 1, 3, 0 ಅಂಡ್ ಟರ್ಮಿನಲ್ ಪಾಯಿಂಟ್ ಕ್ಯೂ -1, -2, -4 ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಆಪ್ಷನ್ ಎ 2i cap plus 5j cap plus 4k cap. Option B -2i cap minus 5j cap minus 4k cap. Option C I cap plus j cap minus 4k cap. Option D -3i cap minus 5j cap plus 4k cap. ತುಂಬ ಸುಲಭವಾದ ಪ್ರಶ್ನೆ. ನಾವು ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ವೆಕ್ಟರ್ ಪಿ ಕ್ಯೂ ಅಂತಂದ್ರೆ ವೆಕ್ಟರ್ ಬಿಟ್ವೀನ್ 2 ಪಾಯಿಂಟ್ಸ್ಗೆ ಫಾರ್ಮುಲಾ ಇದೆ. x2 minus x1 i cap plus y2 minus y1 j cap plus z2 minus z1 k cap. ಇಲ್ಲಿ ಪಿ ಅನ್ನ x1 y1 z1 ಅಂತ ತಿಳ್ಕೊಂಡ್ರೆ ಕ್ಯೂ ಏನಾಗುತ್ತೆ, x2 y2 z2 ಆಗುತ್ತೆ. ಆಗ ರಿಪ್ಲೇಸ್ ಮಾಡೋಣ ವ್ಯಾಲ್ಯೂನ. -1 -1 i ಕ್ಯಾಪ್ ಆಯಿತು, -2 -3 j ಕ್ಯಾಪ್ ಆಯಿತು, -4 -0 k ಕ್ಯಾಪ್. ಸೊ ದ ಆನ್ಸರ್ ವಿಲ್ ಬಿ -2i -5j -4k. ಸೊ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ ಡೈರೆಕ್ಟ್ ಕ್ವಶನ್ ಇದೆ. ಕ್ವಶನ್ ನಂಬರ್ 57. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಎ ಟೈಮ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ,
B, density is a scalar quantity, C, speed is a scalar quantity, and D, force is a scalar quantity ಅಂತ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ನೀವು ಫಿಸಿಕ್ಸ್ ಅಲ್ಲಿ ಕೂಡ ಓದಿರ್ತೀರಿ, ಟೈಮ್, ಡೆನ್ಸಿಟಿ ಮತ್ತು ಸ್ಪೀಡು ಈ ಮೂರು ಸ್ಕೇಲಾರ್ ಕ್ವಾಂಟಿಟಿ. ಯಾಕಂತಂದರೆ ಸ್ಕೇಲಾರ್ ಕ್ವಾಂಟಿಟಿಯಲ್ಲಿ ನಿಮಗೆ ಓನ್ಲಿ ಮ್ಯಾಗ್ನಿಟ್ಯೂಡ್ ರಿಕ್ವೈರ್ಡ್. ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ತಪ್ಪಾಗಿದೆ. ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಅಂತ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 58. ಟೂ ವೆಕ್ಟರ್ಸ್, vector p is equal to minus 3i cap plus bj cap plus 9k cap and vector q is equal to i cap plus 2j cap minus 3k cap will be parallel if ಅಂತ ಕೇಳಿದ್ದಾರೆ. A option b is equal to 0, option b b is equal to 6, option c b is equal to 2, option d b is equal to minus 6 ಅಂತ. ನಿಮ್ಗೆ ಗೊತ್ತಿದೆ ಎರಡು ವೆಕ್ಟರ್ ಅನ್ನ ಯಾವಾಗ ಪ್ಯಾರಲಲ್ ಅಂತ ಹೇಳ್ತೀವಿ ಕಂಡೀಷನ್. ವೆಕ್ಟರ್ a is equal to lambda b ಅಂತ. ಅಂದರೆ ಎರಡು ವೆಕ್ಟರ್ಗಳು ಒಂದೇ ಕಾಂಪೊನೆಂಟ್ಗಳು ಏನಾಗಿರಬೇಕು ಅಂತಂದರೆ ರೇಷಿಯೋ ಸೇಮ್ ಇರಬೇಕು ಅಂತ. ನೋಡಿ ಇಲ್ಲಿ ಕ್ಯೂದಲ್ಲಿ ಐ ಕ್ಯಾಪ್ ಅಂದರೆ 1 ಐ ಕ್ಯಾಪ್ ಇದೆ, ಅದೇನಾಗಿದೆ ಇಲ್ಲಿ -3 ಐ ಕ್ಯಾಪ್, ಅಂದರೆ ದಿಸ್ ಈಸ್ ಮಲ್ಟಿಪ್ಲೈಡ್ ಬೈ -3. ಸೇಮ್ ವೇ -3 ಕೆ ಕ್ಯಾಪ್ ಇರೋದು 9 ಕೆ ಕ್ಯಾಪ್ ಆಗಿದೆ. -3 ಇಸ್ ಮಲ್ಟಿಪ್ಲೈಡ್ ಬೈ -3. ಸೊ ಇಲ್ಲಿ 2 ಇದೆ, ಇಲ್ಲಿ ಬಿ ಇದೆ. 2ಗೆ -3 ಮಲ್ಟಿಪ್ಲೈ ಮಾಡಬೇಕು, ಆಗ ಏನು ಸಿಗುತ್ತೆ ನಮಗೆ b is equal to -6 ಅಂತ ಸಿಗುತ್ತೆ. ಸೊ ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 47ರಿಂದ 58ರವರೆಗೆ 12 ಪ್ರಶ್ನೆಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮುಂದಿನ ಪ್ರಶ್ನೆಗಳು ಅಂದರೆ ಪ್ರಶ್ನೆ ಸಂಖ್ಯೆ 59ರಿಂದ 68ರವರೆಗಿನ ಪ್ರಶ್ನೆಗಳನ್ನು ಶ್ರೀಯುತ ನಾಗೇಶ್ ಸರ್ ಅವರು ಕಂಟಿನ್ಯೂ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಪ್ರದೀಪ್ ಸರ್ ಡೆಫಿನೆಟ್ ಇಂಟಿಗ್ರಲ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದಾರೆ. ಇಂಡೆಫಿನೆಟ್ ಇಂಟಿಗ್ರಲ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಯುವರ್ KCET ಎಕ್ಸಾಮಿನೇಷನ್. ನಿಮ್ಮ ಪ್ರಾಕ್ಟೀಸ್ ಪೇಪರ್ 3ನಲ್ಲಿ ಕ್ವಶನ್ ನಂಬರ್ 59ಇಂದ ಹಿಡಿದು 68ವರೆಗೆ ಇಂಡೆಫಿನೆಟ್ ಇಂಟಿಗ್ರಲ್ನ ಪ್ರಾಬ್ಲಮ್ಗಳು ಬಂದಿವೆ. 2014ರಲ್ಲಿ 2 ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ಬಂದಿವೆ. ಈ ಚಾಪ್ಟರು ಯಾಕೆ ಇಂಪಾರ್ಟೆಂಟು ಅಂತಂದರೆ ಪ್ರತಿ ವರ್ಷ ಈ ಚಾಪ್ಟರ್ನ ಮೇಲೆ 3 ಪ್ರಶ್ನೆಗಳು ಬರ್ತಾ ಇದೆ. 2015ರಲ್ಲಿ 3 ಪ್ರಶ್ನೆಗಳು, 2016ರಲ್ಲೂ ಸಹ 3 ಪ್ರಶ್ನೆಗಳು, 2017ರಲ್ಲೂ ಸಹ 3 ಪ್ರಶ್ನೆಗಳು, 2018ರಲ್ಲೂ ಸಹ 3 ಪ್ರಶ್ನೆಗಳು, 2019ರಲ್ಲೂ ಸಹ 3 ಪ್ರಶ್ನೆಗಳು ಬಂದಿವೆ, 2020ರಲ್ಲಿ 3 ಪ್ರಶ್ನೆಗಳು ಬಂದಿವೆ, 2021ರಲ್ಲೂ ಸಹ 3 ಪ್ರಶ್ನೆಗಳು ಬಂದಿವೆ, 2022, 2023, 2024 ಕಳೆದ ವರ್ಷವೂ ಸಹ 3 ಪ್ರಶ್ನೆಗಳು ಬಂದಿವೆ. ಹಾಗಾದರೆ 2025ರಲ್ಲಿ 3 ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಈ ಚಾಪ್ಟರ್ನ ನಾವು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಮತ್ತು ಇಂಟಿಗ್ರೇಷನ್ ಫಾರ್ಮುಲಾನ ಚೆನ್ನಾಗಿ ಪ್ರಾಕ್ಟೀಸ್ ನಾವು ಮಾಡ್ಕೋಬೇಕು. ಯಾಕೆ ಅಂತಂದರೆ ಇಂಟಿಗ್ರೇಷನ್ ಇಸ್ ದಿ ರೆಸಿಪ್ರೋಕಲ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಅಂತ ನಾವು ಕರಿತೀವಿ. ಕ್ವಶನ್ ನಂಬರ್ 59. ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ರೂಟ್ ಆಫ್ 1 - cos 2x ಡಿವೈಡ್ ಬೈ 1 + cos 2x ಇಂಟು dx ಈಸ್ ಈಕ್ವಲ್ ಟು ಆಪ್ಷನ್ ಎ 2x² + c, ಆಪ್ಷನ್ ಬಿ x² + c, ಆಪ್ಷನ್ ಸಿ x² ಡಿವೈಡ್ ಬೈ 2 + c, ಆಪ್ಷನ್ಸ್ ಡಿ 2x + c. ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 - cos 2x ಡಿವೈಡ್ ಬೈ 1 + cos 2x ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಟೈಮ್ ಸೇವಿಂಗ್ ಮೆಥಡ್, ಪವರ್ ರಿಡಕ್ಷನ್ ಫಾರ್ಮುಲಾ. 1 - cos 2x ಡಿವೈಡ್ ಬೈ 1 + cos 2x ಅಂತಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್. ಇಂಟಿಗ್ರಲ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತು. ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು x² ಡಿವೈಡ್ ಬೈ 2 + c. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಇಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನಲ್ಲಿ ಪವರ್ ರಿಡಕ್ಷನ್ ಫಾರ್ಮುಲಾನ ನಾನು ಕೊಟ್ಟಿದ್ದೀನಿ, ನೀವಿಲ್ಲಿ ಫಾಸ್ ಮಾಡಿಕೊಂಡು ನೋಡ್ಬೋದು. ಕ್ವಶನ್ ನಂಬರ್ 60. ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು e⁻x² dx ಈಸ್ ಈಕ್ವಲ್ ಟು. ನೋಡಿ, ಇಂಥ ಪ್ರಾಬ್ಲಮ್ಸ್ಗಳು ಬಂತು ಅಂದಾಗ ಪುಟ್ x² ಈಸ್ ಈಕ್ವಲ್ ಟು ನಾವು ಟಿ ಅಂತ ತೊಗೊಂಡ್ರೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ 2x ಇಂಟು dx ಈಸ್ ಈಕ್ವಲ್ ಟು dt. ಎಕ್ಸ್ ಇಂಟು dx ಮಾತ್ರ ಇದೆ, x ಇಂಟು dx ಈಸ್ ಈಕ್ವಲ್ ಟು ½ ಇಂಟು dt ಆಗುತ್ತೆ. ನಾವು ಹಾಫ್ನ ಹೊರಗಡೆ ಇಟ್ಕೊಂಡು
ನಾವು ಎಕ್ಸ್ ಸ್ಕ್ವೇರ್ಗೆ ಟಿನ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಇಂಟಿಗ್ರೇಷನ್ ಮಾಡಿದಾಗ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ ಸಿ ಬರುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಕ್ವಶನ್ ನಂಬರ್ 61. ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ನಮಗೆ ಗೊತ್ತಿದೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಹಾಗಾದರೆ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ನೋಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ನ 1 ಮೈನಸ್ ಕಾಸ್ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್. ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎಕ್ಸ್ ಇದೆ, ನ್ಯೂಮರೇಟರಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ ಇದೆ. ಇವೆರಡನ್ನು ಕ್ಯಾನ್ಸಲ್ ಮಾಡಿದಾಗ ಇಂಟಿಗ್ರಲ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಇದನ್ನು ನಾವು ಇಂಟಿಗ್ರಲ್ ಮಾಡಿದಾಗ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಕ್ವಶನ್ ನಂಬರ್ 62. ದಿ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಪ್ಷನ್ ಎ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಪ್ಲಸ್ ಸಿ, ಆಪ್ಷನ್ ಬಿ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ, ಆಪ್ಷನ್ ಸಿ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸಿ, ಆಪ್ಷನ್ಸ್ ಡಿ ಇ ಟು ದಿ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ. ನೋಡಿ, ಎಕ್ಸಿಗೆ ನಾವು ಸ್ವಲ್ಪ ಒಂದು ಮಾಡಿಫಿಕೇಶನ್ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿದಾಗ ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಎಕ್ಸೇ ಬರುತ್ತೆ. ಅಂದರೆ ಪ್ರಾಬ್ಲಮಿಗೆ ಯಾವುದೂ ನಾವು ಇಲ್ಲಿ ಧಕ್ಕೆ ತಂದಿಲ್ಲ. ಸೊ ಎಕ್ಸ್ ಪ್ಲಸ್ 1 ಮೈನಸ್ 1 ಅಂತಂದಾಗ ಇದನ್ನು ನಾವು ಸಮೇಷನ್ ಮಾಡಿದಾಗ ಇ ಟು ದಿ ಪವರ್ ಆಫ್ ಎಕ್ಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ನಿಮಗೆ ಒಂದು ಇಂಟಿಗ್ರಲ್ ಆಫ್ ದಿ ಫಾರಮ್ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಟಿಗ್ರಲ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿತೀವಿ. ಅಂದರೆ ಎಫ್ ಆಫ್ ಎಕ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ ಎಫ್ ಡ್ಯಾಶ್ ಎಕ್ಸ್ ಬರಂಗಿತ್ತು ಅಂತಂದರೆ ಇ ಟು ದಿ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬೋದು. ಅದೇ ಥರ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ ನಮಗೆ ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಹಾಗಾಗಿ ಇ ಟು ದಿ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ ಇಸ್ ಎ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 63. ದಿ ಆಂಟಿ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು. ಇದನ್ನು ನಾವು ಈ ಪ್ರಾಬ್ಲಮ್ನ ನಾವು ಇಂಟಿಗ್ರಲ್ ಸಿಂಬಲ್, ಆಂಟಿ ಡೆರಿವೇಟಿವ್ ಅಂತಂದರೆ ಇಂಟಿಗ್ರಲ್ ಸಿಂಬಲ್ನ ಹಾಕೊಂತೀವಿ. ನಾವು ಇಂಟಿಗ್ರಲ್ ಸಿಂಬಲ್ ಹಾಕ್ಕೊಂಡು ಇದನ್ನು ನಾವು ಸಪ್ರೇಟ್ ಮಾಡಿದಾಗ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಸಮೇಷನ್ ಮಾಡಿದಾಗ ನಮಗೆ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 2 ಡಿ ಎಕ್ಸ್ ಆಗುತ್ತೆ. ಸಮೇಷನ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ 64. ಇಂಟಿಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 3 ಬೈ 2 ಪ್ಲಸ್ 2 ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್. ತುಂಬ ಸಿಂಪಲ್ ಪ್ರಾಬ್ಲಮ್ ಇದೆ ಇದು. ಇದನ್ನು ನಾವು ಸಮೇಷನ್ ಮಾಡಿದಾಗ ಎಕ್ಸ್ ಟು ದಿ ಪವರ್ ಆಫ್ 3 ಬೈ 2 ಪ್ಲಸ್ 1 ಡಿವೈಡ್ ಬೈ 3 ಬೈ 2 ಪ್ಲಸ್ 1 ಮಾಡಿದಾಗ ಅದೇ ಥರ 2 ಇಂಟು ಇಂಟಿಗ್ರಲ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟಿಗ್ರಲ್ ಮಾಡಿದಾಗ ಇ ಟು ದಿ ಪವರ್ ಆಫ್ ಎಕ್ಸೇ ಬರುತ್ತೆ. 1 ಡಿವೈಡ್ ಬೈ ಎಕ್ಸ್ ಮಾಡಿದಾಗ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಇದನ್ನು ನಾವು ಕಂಪ್ಲೀಟ್ಲಿ ಇಂಟಿಗ್ರಲ್ ಮಾಡಿದಾಗ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಬೈ 2 ಡಿವೈಡ್ ಬೈ 5 ಪ್ಲಸ್ 2 ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಕ್ವಶನ್ ನಂಬರ್ 65. Statement 1. Integral of 2x divided by 1 plus x square dx is equal to log x square plus 1 plus c. Statement 2. Integral of f dash x divided by f of x into dx is equal to log f of x plus c. ನೋಡಿ, ಸ್ಟೇಟ್ಮೆಂಟ್ 1 ಸಹ ಟ್ರೂ ಇದೆ, ಸ್ಟೇಟ್ಮೆಂಟ್ 2 ಸಹ ಟ್ರೂ ಇದೆ. ನಾವಿಲ್ಲಿ ಆಪ್ಷನ್ನ ನೋಡಬೇಕಾದ್ರೆ ಫಸ್ಟ್ ಆಪ್ಷನ್ನು ಏನಿದೆ, ಆಪ್ಷನ್ ಎ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್, ಇದು ಎಲಿಮಿನೇಟ್ ಆಗುತ್ತೆ. ಆಪ್ಷನ್ ಬಿ ನೋಡಿ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಅಂದರೆ ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ 1ಗೆ ರಿಲೆವೆಂಟ್ ಇದೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಬಿ ಈಸ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ನಾವು ಸಿ ಮತ್ತು ಡಿ ನೋಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಆಪ್ಷನ್ ಡಿನಲ್ಲಿ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ ಇದೆ. ಆಪ್ಷನ್ ಸಿ ನಲ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್
2 is true, but statement 2 is not correct explanation for statement 1 is a. ಹಾಗಾಗಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಸ್ಟೇಟ್ಮೆಂಟ್ 1 is true and statement 2 is true. Statement 2 is correct explanation for statement 1. Question number 66. ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ ಬಂದಿರುವಂಥ ಪ್ರಶ್ನೆ ಇದಾಗಿದೆ. ಇಫ್ ಇಂಟಿಗ್ರೇಷನ್ ಆಫ್ 3x plus 1 ಡಿವೈಡ್ ಬೈ x minus 1 x minus 2 x plus 3 into dx is equal to a log x minus 1 plus b log x minus 2 plus c log x minus 8 plus c, then the value of a b c are respectively. ನೋಡಿ, ಇಲ್ಲಿ ಈ ಪ್ರಾಬ್ಲಮ್ನ ನಾವು ಮಾಡಬೇಕಾದ್ರೆ ಇಲ್ಲಿ ನಾನು ಫಾರಮ್ ಆಫ್ ರ್ಯಾಷನಲ್ ಫಂಕ್ಷನ್, ಫಾರಮ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್ನ ನಾನು ಮೆಥಡ್ನ ಕೊಟ್ಟಿದ್ದೀನಿ. ಈ ಥರ್ಡ್ ಮೆಥಡ್ ನೋಡಿ, ಈ ಥರ್ಡ್ ಮೆಥಡ್ಗೆ ಇದು ಪೂರಕವಾಗಿದೆ. ಈ ಥರ ನಾವು LCM ನಾವು ತಗೊಂಡು ಫಸ್ಟು ನಾವೇನು ಮಾಡಬೇಕು, ಎ ವ್ಯಾಲ್ಯೂ ಕಂಡುಹಿಡಬೇಕು ಅಂತಂದರೆ ಬಿ ಮತ್ತು ಸಿ ವ್ಯಾಲ್ಯೂ ಕ್ಯಾನ್ಸಲ್ ಆಗಬೇಕು. ಕ್ಯಾನ್ಸಲ್ ಆಗಬೇಕು ಅಂತಂದರೆ ಎಕ್ಸಿಗೆ ಏನು ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ, ಎಕ್ಸಿಗೆ ಏನು ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಎಕ್ಸಿಗೆ 1 ಕೊಟ್ಟರೆ ಬಿ ಕ್ಯಾನ್ಸಲ್ ಆಗುತ್ತೆ, ಮತ್ತು ಸಿನೂ ಸಹ ಕ್ಯಾನ್ಸಲ್ ಆಗುತ್ತೆ, ಎ ವ್ಯಾಲ್ಯೂ ಸಿಗುತ್ತೆ. ಎಕ್ಸಿಗೆ 2 ಕೊಟ್ಟರೆ ಎ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಮತ್ತು ಸಿ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಬಿ ವ್ಯಾಲ್ಯೂ ಸಿಗುತ್ತೆ. ಎಕ್ಸಿಗೆ ನಾವು 3 ಕೊಟ್ಟರೆ ಬಿ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಎ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಸಿ ಸಿಗುತ್ತೆ. ಹಾಗಾಗಿ ಎ ಈಸ್ ಈಕ್ವಲ್ ಟು, ಇದನ್ನು ನಾವು ಸಮೇಷನ್ ಮಾಡಿದಾಗ 2 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಮೈನಸ್ 7 ಡಿವೈಡ್ ಬೈ ಎಕ್ಸ್ ಮೈನಸ್ 2 ಪ್ಲಸ್ 5 ಡಿವೈಡ್ ಬೈ ಎಕ್ಸ್ ಮೈನಸ್ 3, 2 log x minus 1 minus 7 log x minus 2 plus 5 log x minus 3. Correct answer a is equal to 2, b is equal to minus 7, c is equal to 5. ಈ ಮೆಥಡಲ್ಲೇ ನಾವು ಸ್ಟಾರ್ಟಿಂಗು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಮೆಥಡಲ್ಲೇ ನಾವು ಎ ಬಿ ಸಿ ವ್ಯಾಲ್ಯೂನ ನಾವು ಕಂಡ್ಕೋಬೋದು. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 67. ಮ್ಯಾಚ್ ಆಫ್ ದಿ ಫಾಲೋಯಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಾಗಿದೆ. ಇಲ್ಲಿ ಕಾಲಮ್ 1 ಮತ್ತು ಕಾಲಮ್ 2ನ ನಾವು ನೋಡಿದಾಗ ಕಾಲಮ್ 1ನಲ್ಲಿ ಇರುವಂಥ ಆಪ್ಷನ್ ಎ ಬಿ ಸಿ 1 2 3ಗೆ ಸರಿ ಹೊಂದುತ್ತಾ ಅಂತ ಮೊದಲಿಗೆ ನಾವು ಚೆಕ್ ಮಾಡಬೇಕು. ಕಾಲಮ್ 1 ಮತ್ತು ಕಾಲಮ್ 2 ನೋಡಿ, ಇಂಟಿಗ್ರಲ್ ಆಫ್ e ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ ರಿಸಲ್ಟು. ಥರ್ಡ್ನಲ್ಲಿ ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಸಿ ಇದೆ. ಅಂದರೆ ಎಗೆ ಸರಿ ಹೊಂದುವಂಥ ಉತ್ತರ 3 ಆಗಿದೆ. ಹಾಗಾದರೆ ಇಲ್ಲಿ ಏನಿದೆ ಆಪ್ಷನ್ ಎನಲ್ಲಿ ನೋಡಿ, ಎ 1 ಇದೆ, ಹಾಗಾಗಿ ಇದು ಎಲಿಮಿನೇಟ್ ಆಯಿತು. ಬಿ 3 ಇದೆ, ಇದನ್ನು ನಾವು ಇಟ್ಕೊಳ್ಳೋಣ, ಪೆಂಡಿಂಗ್ ಇಟ್ಕೊಳ್ಳೋಣ. ಸಿ ನೋಡಿ ಎ 2 ಇದೆ, ಇದು ಎಲಿಮಿನೇಟ್ ಆಯಿತು. ಡಿ ನೋಡಿ ಎ 3 ಇದೆ. ಅಂದರೆ ಬಿ ಅಥವಾ ಡಿನಲ್ಲಿ ಒಂದು ಉತ್ತರ ನಮಗೆ ಸಿಗುತ್ತೆ. ಬಿ ನೋಡಿ, ಇಂಟಿಗ್ರಲ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ 2x ಇಂಟು ಡಿ ಎಕ್ಸ್, ಅಂದರೆ ಇದನ್ನು ಇಂಟಿಗ್ರಲ್ ಮಾಡಿದಾಗ ಇ ಟು ದಿ ಪವರ್ ಆಫ್ ಮೈನಸ್ 2x ಡಿವೈಡ್ ಬೈ ಮೈನಸ್ 2 ಆಗುತ್ತೆ. ಅಂದರೆ ಪ್ಲಸ್ ಡಿವೈಡ್ ಬೈ ಮೈನಸ್ ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ 2x ಡಿವೈಡ್ ಬೈ 2 ಆಗುತ್ತೆ. ಹಾಗಾದರೆ ಬಿಗೆ 1 ಸರಿ ಹೊಂದುತ್ತೆ. ಅಂದರೆ ಬಿ ಮತ್ತು ಡಿನಲ್ಲಿ ನಾವು ನೋಡಿದಾಗ ಬಿ 2 ಅಂತ ಹೇಳಿದ್ದಾರೆ, ಹಾಗಾಗಿ ಇದು ಸಹ ಎಲಿಮಿನೇಟ್ ಆಗುತ್ತೆ. ಡಿ ಈಸ್ ಎ ಕರೆಕ್ಟ್ ಆನ್ಸರ್. ಸಿ 1 ನೋಡ್ಬಿಡೋಣ. ಇಂಟಿಗ್ರಲ್ ಆಫ್ 2x ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತಂದಾಗ ಪುಟ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ, ಪುಟ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ ತಂದಾಗ 2x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ನನಗೆ ಇಂಟಿಗ್ರಲ್ ಆಫ್ ಇ ಟು ದಿ ಪವರ್ ಆಫ್ ಟಿ ಇಂಟು ಡಿ ಟಿ, ಇ ಟು ದಿ ಪವರ್ ಆಫ್ ಟಿ ಪ್ಲಸ್ ಸಿ ಬರುತ್ತೆ. ಟಿಗೆ ನಾವು ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ. ಹಾಗಾದರೆ ಸಿಗೆ ಸರಿಯಾದ ಉತ್ತರ ಸೆಕೆಂಡ್ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ 68. ಇಂಟಿಗ್ರಲ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್. ನೋಡಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕಾದ್ರೆ ನಾವು ಹೈಲೈಟ್ ರೂಲನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಐ ಫಾರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಲ್ ಫಾರ್ ಲಾಗರಿಥಮಿಕ್ ಫಂಕ್ಷನ್, ಎ ಫಾರ್ ಆಲ್ಜಿಬ್ರಿಕ್ ಫಂಕ್ಷನ್, ಟಿ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇ ಫಾರ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇಲ್ಲಿ ನಾನು ವರ್ಬಲಿ ಫಾರ್ಮುಲಾ ನಾನು ಬರೆದಿದ್ದೀನಿ, ಅಂದರೆ ಶಾಬ್ದಿಕವಾಗಿ ಬರೆದಿದ್ದೀನಿ. ಅಶಾಬ್ದಿಕವಾಗಿ ಅಂದರೆ ನಾನ್ ವರ್ಬಲಿನೂ ಸಹ ಇಲ್ಲಿ ಫಾರ್ಮುಲಾನ ನಾನು ಬರೆದಿದ್ದೀನಿ. ತುಂಬ ಸಿಂಪಲ್ ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ. ಇಂಟಿಗ್ರಲ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನು ನಾವು ಸಮೇಷನ್ ಮಾಡಿದಾಗ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ.
Correct answer option D is a right answer. Thank you. Thank you.